ಆ ಸಂದರ್ಭದಲ್ಲಿ ಈ ಜಾಗ ನೋಡಿದ್ರೆ ಕಳೆದ 25 ವರ್ಷದಿಂದ ಇಲ್ಲಿಯ ಜನರ ಬೇಡಿಕೆ ಇತ್ತು. ಅಂದರೆ ಈ ಮೇಯ್ನ್ ರೋಡಲ್ಲೇ UGD ಓವರ್ಫ್ಲೋ ಆಗ್ತಾ ಇತ್ತು, ಸಾರ್ವಜನಿಕರಿಗೆ ಭಾಳ ಮುಜುಗರ ಉಂಟು ಮಾಡ್ತಾ ಇತ್ತು. ಸೊ ಅದಕ್ಕೆ ಬೇರೆ 1 ಕೋಟಿ ರೂಪಾಯಿನ ಹಾಕಬೇಕಾಗಿದ್ದರಿಂದ ಬೇರೆ ಗ್ರಾಂಟ್ಗೆ ಅನುದಾನಕ್ಕೆ ಅವಕಾಶ ಇರಲಿಲ್ಲ. ಈಗ SFC ಗ್ರಾಂಟಿಂದ ಸಮಾಜ ಕಲ್ಯಾಣ ಇಲಾಖೆ ಏನಿದೆ ಆ ಮುಖಾಂತರ ನಾವು ಈಗ ಅನುದಾನವನ್ನು ಪಡ್ಕೊಂಡು ಈ ಏರಿಯಾದ ಸಮಸ್ಯೆಗೆ ನಾಂದಿ ಆಡುವಂಥ ಕಾರ್ಯಕ್ಕೆ ಮುಂದಾಗ್ತಾ ಇದ್ದೀವಿ. ಹೋದ ತಿಂಗಳು ಶಾಸಕರ ಅನುದಾನ ಏನು ಬರುತ್ತೆ 2 ಕೋಟಿ, ಅದರಲ್ಲಿ ಏನು SFC ಗ್ರಾಂಟು ಅದನ್ನು ರಿಸರ್ವ್ ಅಂತ ಏನು ಮಾಡಿರ್ತಾರೆ ಅದು 38.5 ಲಕ್ಷವನ್ನು ಇದೇ ಪಕ್ಕದ ಶಿವಪುರದ ಇನ್ನೊಂದು ರಸ್ತೆಗೆ UGD ಮತ್ತು ಕಾಂಕ್ರೀಟ್ ರೋಡ್ಗೆ 38.5 ಲಕ್ಷ ಒಂದೇ ಏರಿಯಾಗೆ ಕೊಟ್ಟಿದ್ದೆ. ಮತ್ತು ಅವಾಗಲೂ ತಾವೆಲ್ಲರೂ ಬಂದಿದ್ದು ನೆನಪಿಸ್ತಾ ಇದ್ದೀನಿ. ಈ ಭಾಗದ 3 ಕ್ರಾಸ್ ರೋಡ್ಗಳು, ಒಂದು ಮುಖ್ಯ ರಸ್ತೆ ಮತ್ತು ಒಳಚರಂಡಿ ವ್ಯವಸ್ಥೆ, ಇಷ್ಟಕ್ಕೆ ಈ ಭಾಗದಲ್ಲಿ ಮಾಡಿದ್ರೆ ನನಗನ್ಸುತ್ತೆ ಇನ್ನೊಂದು 50 ವರ್ಷ ಈ ಭಾಗದಲ್ಲಿ ಸಮಸ್ಯೆ ಇರೋದಿಲ್ಲ. ಹಾಗಾಗಿ ಆ ಸಮಸ್ಯೆ ನಿವಾರಣೆಗೆ ಇವತ್ತು ಬಿಜೆಪಿ ಪೂಜೆಯನ್ನು 1 ಕೋಟಿ ರೂಪಾಯಿ ಕಾಮಗಾರಿಗೆ ಮಾಡಲಾಗಿದೆ. ಸರ್, ಈಗ ರಾಜ್ಯ ಸರ್ಕಾರದಲ್ಲಿ ಅಭಿವೃದ್ಧಿಗೆ ಹಣ ಇಲ್ಲ ಅನ್ನೋ BJP ಕೂಗಿನ ನಡುವೆ ಶ್ರೀವತ್ಸ ಅವರು ಒಂದು 20-25 ಕೋಟಿ ರೂಪಾಯಿ ಕಾಮಗಾರಿಗಳಿಗೆ ಚಾಲನೆ ಕೊಟ್ಟಿದ್ದಾರೆ. ಏನು ಸರ್ ಇದ್ರ ಗೊತ್ತು ನಿಮಗೆ? ಅಂದರೆ ಈಗ ಒಂದು ಪ್ರೆಸೆಂಟೇಷನ್ ಅಂತ ಅನ್ಕೋಬೋದು. ಈ ಭಾಗದಲ್ಲಿ ಏನು ಸಮಸ್ಯೆ ಇದೆ ತಗೊಂಡೋಗಿ ವಿತ್ ಫೋಟೋಸ್ ತೊಗೊಂಡೋಗಿ ಮಂತ್ರಿಗಳ ಮತ್ತು ಶಾಸಕ ಅಧಿಕಾರಿಗಳ ನಡುವೆ ಅದನ್ನು ಪ್ರೆಸೆಂಟ್ ಮಾಡಿರುವ ಕಾರಣಕ್ಕೆ ಹೌದು ನಿಜಕ್ಕೂ ಇಲ್ಲಿ ಪ್ರಾಬ್ಲಮ್ ಇದೆ ಅಂತ ಅನ್ನಿಸ್ತಾ ಇದೆ. ಆ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ಮತ್ತು ವಿಶೇಷವಾಗಿ ನಮ್ಮ ಮಂತ್ರಿಗಳಿಗೂ ಧನ್ಯವಾದ ಹೇಳಕ್ಕೆ ಬಯಸ್ತೀನಿ. ನೋಡಿ, ಮೊನ್ನೆ ವಿಧಾನಸಭೆಯಲ್ಲಿ ಪೌರ ಕಾರ್ಮಿಕರದ ವಿಷಯ ಎತ್ತಿದ್ದೆ ನಾನು. ಪೌರ ಕಾರ್ಮಿಕರ ವಸತಿ ಸಮುಚ್ಚಯದ ಬಗ್ಗೆ ಮಾತಾಡಿದಂಥ ಸಂದರ್ಭದಲ್ಲಿ ಭೈರತಿ ಸುರೇಶ್ ಅವರು ಮತ್ತು ಜಮೀರ್ ಅಹಮದ್ ಅವರು ವಸತಿ ಸಚಿವರು ಇಬ್ಬರೂ ಅಧಿಕಾರಿಗಳನ್ನ ಕೂರಿಸ್ಕೊಂಡು 264 ಮನೆ ಏನು ಪೌರ ಕಾರ್ಮಿಕರದ್ದು ಈಗ ಅಪಾರ್ಟ್ಮೆಂಟು ವಸತಿ ಸಮುಚ್ಚಯ ಏನಿದೆ
ಅಷ್ಟನ್ನು ಡೆಮಾಲಿಷನ್ ಮಾಡಬೇಕು. ಅದೊಂದೇ ಪರಿಹಾರ ಅಂದಾಗ 30 ಕೋಟಿ ರೂಪಾಯಿ ಕೆಲಸವನ್ನು ಜಮೀರ್ ಅಹ್ಮದ್ ಅವರು ಒಂದು 15-20 ನಿಮಿಷದಲ್ಲಿ ಒಪ್ಕೊಂಡ್ಬಿಟ್ರು. ಅಂದರೆ ಅವರಿಗೆ ಆ ರೀತಿಯ ಪರಿಸ್ಥಿತಿ ಗಮನ ಇರಲಿಲ್ಲ.